ಹಾಯ್, ವಿಡಿಯೋ ನೋಡ್ತಾರ ಎಲ್ಲರಿಗೂ ವೆಲ್ಕಮ್. ಇವತ್ ನಾವು ನಮ್ಮ ಹೊಸ ಜಾನಪದ ಹಾಡು ಕೆಂಪನಗಲ್ಲದ ಮೇಲೆ ಹುಡುಗಿ ಚುಕ್ಕಿ ಇಟ್ಟಾಳನ್ನ ಜನಪದ ಹಾಡಿಗೆ ಶೂಟಿಂಗ್ ಮಾಡಾಕ ಕೊಟ್ಟೂರು ತಾಲೂಕಿಗೆ ಹೋಗಕತ್ತೇವಿ. ನಮ್ಗ ಹಾವೇರಿಯಿಂದ ಸೀದಾ ಯಾವುದೇ ಬಸ್ ಇಲ್ದೇ ಇರೋ ಕಾರಣ ನಾವು ಟ್ರೈನಿಗೆ ಹೋಗ್ಬೇಕಾಗಿ ಬಂತು. ಅದಕ್ಕ ನಾವು ಹಾವೇರಿ ರೈಲ್ವೆ ಸ್ಟೇಷನ್ ಬಂದ್ವಿ. ಇಲ್ಲಿ ಬಂದ್ ಕೇಳಿದ್ರ ಟ್ರೈನ್ 8 ಗಂಟೆಗೆ ಐತಂದ್ರು. ನಾವ್ ಇಲ್ಲಿ ಬಂದಿದ್ದು 7 ಗಂಟೆಕ. ಇರಂಗಿರ್ಲಿ, ಈಗ ಹೋಗಿ ಟಿಕೆಟ್ ತಗೊಂಡ್ಬಿಡೋಣ ಅಂತ ಹೇಳಿ ನಮ್ಮ ಬಾವರ್ ಹೋಗಿ ಟಿಕೆಟ್ ತಗೊಂಡ್ಬಂದ್ರು. ನಾವು ಹೋಗೋ ಟ್ರೈನು ಪ್ಲಾಟ್ಫಾರ್ಮ್ ನಂಬರ್ 3 ಬರೋದಾಗಿತ್ತು. ಇನ್ನು ನಾವು ಹೋಗೋ ಟ್ರೈನು ಬರಾಕ್ ಇನ್ನು ಬಹಳ ಟೈಮ್ ಐತಿ ಅಂತ ಹೇಳಿ ರೈಲ್ವೆ ಸ್ಟೇಷನ್ ಹಂಗ ಒಂದ್ ರೌಂಡ್ ಹಾಕಿ ಬಂದ್ವಿ. ರಾತ್ರಿ ಟೈಮ್ ಅಲ್ಲ, ನೋಡಾಕ ಫುಲ್ ಮಜಾ ಅನ್ಸಿತ್ತು. ಹಂಗ ನೋಡ್ಕೊಂತ ಈ ಚಳಿ ಒಳಗ ಒಂದ್ ಕಪ್ ಚಾ ಇದ್ರೆ ಇನ್ನೂ ಮಜಾ ಇರ್ತೈತಿ ಅಂತ ಅನ್ಸಿತ್ತು. ಮತ್ತ ಹೊರಗೆ ಹೋಗಿ ಇಬ್ರು ಒಂದೊಂದ್ ಕಪ್ ಚಾ ಕುಡ್ಕೊಂಡ್ ಬಂದ್ವಿ. ನಮ್ ಹಾವೇರಿ ರೈಲ್ವೆ ಸ್ಟೇಷನ್ ಅಂತೂ ನೈಟ್ ವ್ಯೂ ನೋಡಾಕಂತೂ ಮಸ್ತ್ ಇರ್ತೈತಿ. ಇಲ್ಲೇ ಸಿನಿಮಾ ಶೂಟಿಂಗ್ ಮಾಡ್ಬಿಡ್ಬೋದು. ನಾವು ಪ್ಲಾಟ್ಫಾರ್ಮ್ ನಂಬರ್ 1ರಿಂದ 3ಕ್ಕೆ ಹೋಗ್ಬೇಕಾಗಿತ್ತ. ಹಳಿ ದಾಟ್ಕೊಂಡ ಒಂದ್ ವಿಡಿಯೋ ಮಾಡ್ಕೊಂಡ ಹೋಗ್ಬಿಡೋಣ ಅಂತ ಅನ್ಸಿತ್ತು ನಮ್ಗ. ಅಲ್ಲೇ ನೋಡಿದ್ರು ಪೊಲೀಸರು ಇದ್ರು. ಏನ್ ಅಂದ್ಗಿಂತಾರ ಅಂತ ಹೇಳಿ ಒಂದು ಸೆಕೆಂಡ್ ಬಿಟ್ಟು ಹಿಡಿತ. ಆದ್ರೂ ಪೊಲೀಸರು ಏನ್ ಅನ್ನಿಲ್ಲ ಪಾಪ ಅವರು. ಹಂಗೂ ಹಿಂಗೂ 7:30 ಆಗೇ ಬಿಟ್ಟಿತ್ತು. ಅರ್ಧ ಗಂಟೆ ಟೈಮ್ ಐತಲ್ಲ ಅಂತ ಹೇಳಿ ಗಿಂಬಲ್ ಸೆಟ್ ಮಾಡ್ಕೊಂಡ್ ತಡಿ ಅಂತ ಹೇಳಿ ಗಿಂಬಲ್ ತೆಗೆದೆ. ಬೆಳಗ್ಗೆ ಎದ್ದು ಶೂಟಿಂಗ್ ಟೈಮ್ನಾಗ ಇವನ್ನೆಲ್ಲ ಮಾಡ್ಕೊಂಡ್ ಕುಂದ್ರಕ್ ಆಗಲ್ಲ, ಅದಕ್ಕೆ ಈಗ ಸೆಟ್ಟಿಂಗ್ ಮಾಡ್ಕೊಂಡ್ಬಿಟ್ಟೆ. ಗಿಂಬಲ್ ಅಂತೂ ಪರ್ಫೆಕ್ಟ್ ರೆಡಿ ಆಗಿತ್ತು. ಅಲ್ಲೇ ನೈಟ್ ಶೂಟ್ ಒಂದ್ ತೆಗೆದು ಬಿಡೋಣ ಅಂತ ಹೇಳಿ ರೈಲ್ವೆ ಸ್ಟೇಷನ್ ಇಂದ ಒಂದು ಶೂಟ್ ತೆಗೆದ ಬಿಟ್ಟೆ. ಗಿಂಬಲ್ ಶೂಟು ಅನ್ಕಂತಾನ 8 ಗಂಟೆ ಆಗಿಬಿಡ್ತು. ನಾವು ಟ್ರೈನು ಬಂತು. ಟ್ರೈನಾಗ ಹತ್ತಿ ಕೂತ್ಕೊಂಡ್ವಿ. ಆದ್ರ ಒಂದು ಮಜಾ ಏನಪ್ಪಾ ಅಂತಂದ್ರ, ನಾವು ತಗೊಂಡಿದ್ದ ಜನರಲ್ ಟಿಕೆಟ್, ಅದ್ರ ನಾವು ಹೋಗಿ ಕುಂತಿದ್ದ ರಿಸರ್ವೇಶನ್ ಸೀಟಿಗೆ. PC ಬಂದ್ರೆ ನಮ್ಮಿಬ್ಬರಿಗೆ ಪಕ್ಕಾ ಫೈನ್ ಹಾಕ್ತಾರ ಅಂತ ಅನ್ಕಂದಾನ ಕೂತ್ಕೊಂಡಿದ್ವಿ. ಹೆಂಗ ನೆನೆಸ್ಕೊಂತಾವಲ್ಲ ಹಂಗ PC ಬಂದ ಬಿಟ್ರು. ಹಣಿಕ್ ನೋಡಿದ್ರಲ್ಲ, ಇಣಿಕ್ ನೋಡಿದ್ರಲ್ಲ, ನಮ್ಮ ಕತಿ ಮುಗೀತು ಬಿಡಪ್ಪ ಅಂತ ಹೇಳಿ ಗಟ್ಟಿ ಹಿಡ್ಕೊಂಡ್ ಕುಂತಿದ್ದೆ. PC ಇನ್ನೂ 5-6 ಸೀಟ್ ಹಿಂದೆ ಇದ್ರು. ನಾನು ಇಲ್ಲೇ ಕುಂತಲ್ಲೇನ ಸುತ್ತಮುತ್ತ ಎಷ್ಟು ದೇವ್ರು ಇರ್ತಾವಲ್ಲ ಅಷ್ಟು ದೇವ್ರಿಗೂ ಬೇಡ್ಕೊಂಡ್ಬಿಟ್ಟೆ, ಇದರಿಂದ ಹೆಂಗಾರ ಮಾಡಿ ನಮ್ಮನ್ನ ಕಾಪಾಡಪ್ಪ ದೇವ್ರ ಅಂತಂದ. 5-6 ಸೀಟ್ ಹಿಂದಿರೋ PC ಟಣ್ ಅಂತ ಹೇಳಿ ನಮ್ಮ ಸೀಟಿಗೆ ಬಂದ್ಬಿಟ್ಟ. ಇಪ್ಪಟ್ಟ ನಾವು ಫೈನ್ ಕಟ್ಟೆ ಇಳಿಬೇಕು ಅಂತ ಹೇಳಿ ನಂದು ಇನ್ನೂ ಸ್ವಲ್ಪ ಜಾಸ್ತಿ ಬಿಗಿ ಆತ ಉಸುಲು. ಅದೇನ ಗೊತ್ತಿಲ್ಲ, ನಮ್ಮ ಬಾಸ್ ಗಣಪತಿ ನನ್ನ ಯಾವತ್ತೂ ಕಾಯ್ತಾರೋ ಅನ್ನೋ ಮಾತು ಸುಳ್ಳ ಆಗ್ಲಿಲ್ಲ. ಜನರಲ್ ಟಿಕೆಟ್ ಇದ್ದಾರನ್ನೆಲ್ಲರನ್ನೂ ಹಿಂದಿನ ಹೋಗಿ ಕಳಿಸಿದಂತ PC ನಮಗ್ ಮಾತ್ರ ನೀವು ನೆಕ್ಸ್ಟ್ ಸ್ಟೇಷನ್ ಒಳಗ ಚೇಂಜ್ ಮಾಡ್ಕೇರಿ ಅಂತ ಹೇಳಿದ್ರೆ, ನಾವು ಹಂಗ ಮಾತಾಡ್ಕೊಂತ ಕೂತ್ಕೊಂಡವ್ರು. ನಮ್ಮ ಸ್ಟೇಷನ್ ಬರೋವರೆಗೂ ನಾವು ಇಳಿಲೇ ಇಲ್ಲ. ಇಲ್ಲಿ ಕತಿ ಒಳಗ ಟ್ವಿಸ್ಟ್ ಏನಪ್ಪಾ ಅಂತಂದ್ರ, ನಾವು ಸೀದಾ ಕೊಟ್ಟೂರಿಗೆ ಹೋಗ್ಬೇಕಾಗಿತ್ತಲ್ಲ. ಕೊಟ್ಟೂರಿಗೆ ಹೋಗೋರು ನಮ್ಗ ಸೀದಾ ಟ್ರೈನ್ ಕೊಟ್ಟೂರಿಗೆ ಇದ್ದಿದ್ದಿಲ್ಲ. ನಾವು ಹಾವೇರಿಯಿಂದ ಹರಿಹರಕ್ಕೆ ಬಂದು ಹರಿಹರದಿಂದ ಕೊಟ್ಟೂರಿಗೆ ಹೋಗ್ಬೇಕಾಗಿತ್ತು. ಅಂತೂ ಇಂತೂ ಹರಿಹರಕ್ಕೆ ಬಂದ್ವಿ. ಹರಿಹರಕ್ಕೆ ಬಂದಾದ್ಮೇಲೂ ನಮ್ಗೆ ಏನ ಪ್ರಾಬ್ಲಮ್ ಅಪ್ಪ ಅಂತಂದ್ರ, ಇಲ್ಲಿಂದನೂ ಬಸ್ ನಮ್ಗ 10:15 ಇಲ್ಲಿಂದನ ನಾವು 10:15 ಹತ್ತಿದ್ರ ಅಲ್ಲಿ ಹೋಗಿ ಮುಟ್ಟೋದು 3 ಗಂಟೆ ಆಕತ್ ಬಿಡಪ್ಪ ಅನ್ಕೊಂಡಿದ್ವಿ. ಕಂಟ್ರೋಲರ್ನ ಹೋಗಿ ಕೇಳಿದ್ರ ಮಂತ್ರಾಲಯ ಬಸ್ ಐತಿ, ಮಂತ್ರಾಲಯ ಬಸ್ ಎಕ್ಸ್ಪ್ರೆಸ್ ಬಸ್, ಅದು ಎಲ್ಲಿ ತರಬಂಗಿಲ್ಲ, ಡೈರೆಕ್ಟ್ ಅಲ್ಲಿಗೆ ಹೋಗತಿ, ಹೋಗ್ರಿ ಅಂದ್ರು. 9:45 ಬರ್ತತಿ ಬಸ್ಸು ಅಂತ ಹೇಳಿದ್ರು. 10 ಗಂಟೆ ಆತು, 10:15 ಆತು. ನಾವ್ ಹಂಗ ಕಾಯ್ತಾನದ್ವಿ. ಬಸ್ ಬರಾಕವಲ್ತು. ಮಂತ್ರಾಲಯ ಬಸ್ಸಿನ ಬೋರ್ಡ್ ಇಲ್ಲಿ ಐತಿ, ಮಂತ್ರಾಲಯಕ್ಕೆ ಹೋಗೋ ಬಸ್ಸು ಆ ಕಡೆ ನಿಂತತಿ. ಮಂತ್ರಾಲಯದ ಬೋರ್ಡ್ ಅಲ್ಲಿತ್ತಲ್ಲ, ಇಲ್ಲಿ ಹೆಂಗ್ ಬರ್ತತ್ ಬಿಡು ಬಸ್ ಅಂತ ಹೇಳಿ ನಾವು ಸುಮ್ನ ನಿಂತವಿ. ಇನ್ನೊಂದು ಸ್ವಲ್ಪ ಹೊತ್ತು ಲೇಟ್ ಆಗಿತ್ತಂದ್ರ ಬಸ್ ಹೋಗ್ಬಿಡ್ತಿತ್ರಿ. ಈ ಬಸ್ ಹೋಗ್ಬಿಟ್ಟಿತ್ತಂತಂದ್ರ ನಾವು ರಾತ್ರಿ 2 ಗಂಟೆ ಮಟನು ಕೆಂಪನಗಲ್ಲದ ಮ್ಯಾಲ ಹುಡುಗಿ ಚುಕ್ಕಿ ಇಟ್ಟಾಳ ಅಂತ ಹಾಡ್ ಹೇಳ್ಕೊಂತ 2 ಗಂಟೆ ಬಸ್ ವರ್ಗೂ ಕಾಯ್ಬೇಕಾಗಿತ್ತು. ಆ ಬಸ್ ನೋಡಿದ್ರ ಒಳಗ ಹೆಜ್ಜೆ ಇಡಾಕ ಗ್ಯಾಪ್ ಇಲ್ಲ. ಏನ್ ಮಾಡ್ಬೇಕು ಗತಿ ಇಲ್ಲ. ಇದನ್ನ ಬಿಟ್ರೆ 2 ಗಂಟೆ ಮಟ ಕಾಯ್ಬೇಕು. ಒಂಟಿಗಾಲ್ನಾಗಾರ ಆಗ್ಲಿ ಕುಂಟಗಾಲ್ನಾಗಾರ ಆಗ್ಲಿ ಹೆಂಗಾರ ಮಾಡಿ ನಿಂತು ಹೋಗೇ ಬಿಡೋಣ ಅಂತ ಹೇಳಿ ಬಸ್ ಹತ್ತೇ ಬಿಟ್ವಿ. ಹರಿಹರ ಬಿಟ್ಟು ಒಂದು ಸ್ವಲ್ಪ ದೂರ ಹೋಗಡ್ಲೇನ ನಮ್ಮ ಡ್ರೈವರ್ 80 ಕಟಕ್ ಹಚ್ಚಿದ ಗಾಡಿನ. ಅಲ್ಲಿಗೆ ನಮಗ ಹೌದ್ ಬಿಡೋದು ಎಕ್ಸ್ಪ್ರೆಸ್ ಅನ್ನೋದು ಖಾತ್ರಿ ಆತ. ಇದ್ರ ಸ್ಪೀಡ್ ನೋಡಿ ನೀವ ಹೇಳ್ರಿ, ಇದು ಎಷ್ಟು ಕಿಲೋಮೀಟರ್ ಸ್ಪೀಡ್ ನಾಗ ಇರ್ಬೋದು ಅಂತಂದು. ಅಲ್ಲೇ 10:15 ಬಿಟ್ಟಿದ್ವಿ. ಇಲ್ಲಿ ಹೋಗಿ ಮುಟ್ಟೋದು ನಾವು ಇನ್ನೇನು 12-12:30 ಆಗ್ಬೋದು ಬಿಡು ಅಂತ ಅನ್ಕೊಂಡಿದ್ವಿ. ಡ್ರೈವರ್ ಗಾಡಿ ಹೊಡೆ ಸ್ಪೀಡಿಗೆ ನಾವು ಕರೆಕ್ಟ್ 11:15ಗೆ ನಾವು ಇಳೆ ಸ್ಪಾಟಿಗೆ ಬಂದ್ವಿ. ನಾವು ಅಲ್ಲಿಗೆ ಬರೋಕಿನ ಮುಂಚೆನ ನಮ್ಮ ಫ್ರೆಂಡ್ ಶಿವಮೂರ್ತಿ ಅನ್ನೋರು ಆಗ್ಲೇ ಅಲ್ಲಿಗೆ ಬಂದು ನಿಂತಿದ್ರು. ಆ ಗಾಡಿ ಎಕ್ಸ್ಪ್ರೆಸ್ ಆದ್ರೂ ನಾವು ಕೊಟ್ಟೂರು ಟಿಕೆಟ್ ತೆಗೆಸ್ಕೊಂಡು ಬೆಣ್ಣೆಹಳ್ಳಿ ಅನ್ನೋ ಒಂದು ಊರಿಗೆ ಕ್ರಾಸಿಗೆ ಇಳ್ಕೊಂಡ್ವಿ. ಯಾಕಂತಂದ್ರ ಇಲ್ಲಿಂದ ನಮ್ಗ ಹರಾಳು ಅನ್ನೋ ಊರು ಹತ್ರ ಆಕತಿ ಅಂತಂದ. ಕೊಟ್ಟೂರಿಗಾದ್ರ ದೂರ ಆಕತಿ, ಬೆಣ್ಣೆಹಳ್ಳಿಗೆ ಇಳ್ಕೊಂಡ್ರೆ ಹತ್ರ ಆಕತಿ ಅಂತ ಹೇಳಿ ನಮಗ್ ಮೂರ್ತಿ ಅವರ ಸಜೆಸ್ಟ್ ಮಾಡಿದ್ರು. ಹಂಗಾಗಿ ನಾವು ಕಂಡಕ್ಟರ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಬೆಣ್ಣೆಹಳ್ಳಿ ಕ್ರಾಸಿಗೆ ಇಳ್ಕೊಂಡ್ವಿ. ಇಲ್ಲಿಂದ ಒಂದು 5 ಕಿಲೋಮೀಟರ್ ಜರ್ನಿ ಇತ್ತು. ನಾವು ಹೋಗಿ ತಲುಪ ಊರಿಗೆ. ನಮ್ಮೂರಾಗ ಫುಲ್ ಮಳಿ ಇರೋ ಕಾರಣ ಚಳಿ ಅನುಭವಿಸಿ ಬಂದರು. ಇಲ್ಲೇ ಒಂದ್ ಚೂರು ಮಳಿನೇ ಆಗದಿರೋ ಕಾರಣ ಫುಲ್ ಶೆಕೆ ಅನ್ಸಿತ್ತು. ಗಾಡಿ ಮೇಲೆ ಹೊಂಟಿದ್ವಲ್ಲ, ಫುಲ್ ತಣ್ಣಗೆ ಆರಾಮ ಹಾಯ್ ಹಲೋ ನಮಸ್ಕಾರ. ನಿನ್ನೆ ರಾತ್ರಿ ಸುಮಾರು ಒಂದು 11-12 ಗಂಟೆ ಆಯ್ತು ಊರಿಗೆ ಬಂದು ಉಳ್ಕೊಂಡು
ಇವಾಗ ನಮ್ಮ ಜಾನಪದ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ವಿ. ಬನ್ನಿ. ಇದು ನಮ್ಮ ಶೂಟಿಂಗಿನ ಫಸ್ಟ್ ಕ್ಲಿಪ್, ಫಸ್ಟ್ ಶೂಟ್ ಆಗಿತ್ತ. ಒಂದು ಹಳ್ಳಿ ಹುಡುಗಿ ಮನಿ ಕೆಲಸ ಮಾಡ್ತಾ ಇರೋ ಟೈಪ್ ಒಂದು ಸೀನ್ ಇತ್ತ. ಆ ಸೀನ್ ಫಸ್ಟ್ ಕಾಸ್ಟ್ಯೂಮ್ ಅದನ್ನ ಹಾಕಿ ಎಲ್ಲ ಶೂಟ್ ಮಾಡ್ಕೊಂಡ್ಬಿಟ್ವಿ. ಇಲ್ಲಿಂದ ನಮ್ಗೆ ಬೇರೆ BGMದು ಶೂಟಿಂಗ್ ಮಾಡ್ಕೋಬೇಕಾಗಿತ್ತು. ಯಾಕಂತಂದ್ರೆ ಲೊಕೇಶನ್ ಭಾರಿ ಚೆನ್ನಾಗಿತ್ತಲ್ಲೇ, ಬೈಲು ಮತ್ತು ಪೈರ್ ಗೀರ್ ಎಲ್ಲ ಭಾರಿ ಇತ್ತು. ಅಲ್ಲಿ ಶೂಟ್ ಮಾಡ್ಕೊಳ್ಳೋಣ ಅಂತೇಳಿ ಈ ಕಾಸ್ಟ್ಯೂಮ್ ಚೇಂಜ್ ಮಾಡಿಸಿ ಬೇರೆ ಕಾಸ್ಟ್ಯೂಮ್ ಹಾಕ್ಸಿ BGM ಶೂಟಿಗೆ ರೆಡಿ ಆದ್ವಿ. ಅಲ್ಲಿ ನೋಡಿದ್ರೆ ನಮ್ಗೆ ಲೈಟಿಂದ ಭಾಳ ಪ್ರಾಬ್ಲಮ್ ಆಯ್ತು. ಬೆಳಕು ಒಂದ್ಸಲ ಜಾಸ್ತಿ ಬರೋದು, ಒಂದ್ಸಲ ಕಮ್ಮಿ ಬರೋದು. ಒಂದೊಂದು ಕ್ಲಿಪ್ಪಿಗೆ 5-10 ಟೇಕ್ ತಗೊಂಡವಿ. ಬೆಳಕಿನ ಪ್ರಾಬ್ಲಮ್ಗೆ ನಮ್ಗೆ ಬೆಳಿಗ್ಗೆ ಬೇಗ ಬಂದ್ರು ಬರೀ 2 BGM ಶೂಟ್ ಮಾಡಕ ಸುಮಾರು ಟೈಮ್ ತಗಂತು. 2 ಗಂಟೆ ಆಗಿದೆ. ಟೈಮ್ ಎಷ್ಟಾಗಿರ್ಬೋದು? 2 ಗಂಟೆ. ಇನ್ನೂ ಊಟ ಇಲ್ಲ. 2 BGM ಶೂಟಿಂಗ್ ಆಗೈತಿ. ಜಸ್ಟ್ 2 BGM ಶೂಟಿಂಗ್. ಒಂದು ಪಲ್ಲವಿ ಇಲ್ಲ, ಶರಣ ಇಲ್ಲ, ಏನಿಲ್ಲ. ಲೈಟಿಂಗ್ ಬೇರೆ ಕೈ ಕೊಡ್ತಾ ಐತಿ. ಇನ್ನು ಎಷ್ಟ್ ದಿನ ಆಗತ್ತೆ ಗೊತ್ತಿಲ್ಲ. ಜಸ್ಟ್ 2 BGM ಆಗ್ಯಾವ. ಇನ್ನು ನೋಡ್ಬೇಕು. ಆಲ್ರೆಡಿ ಸುಮಾರು ಲೇಟ್ ಆಗಿತ್ತ. ಇಲ್ಲಿ ಶಾರ್ಟ್ ಮುಗಿಸ್ಕೊಂಡು ಬೇಗ ಬೇರೆ ಕಡೆ ಲೊಕೇಶನ್ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ. ಆದ್ರೆ ಬೆಳಕಿನ ಪ್ರಾಬ್ಲಮ್ ಇಂದ ಕ್ಲಿಪ್ ಯಾವ ಸರಿ ಬರ್ತಾ ಇರಲಿಲ್ಲ. ಸ್ವಲ್ಪ ಹೊತ್ತು ಬಿಟ್ಟು ನೋಡೋಣ ಅಂತ ಹೇಳಿ ಹೀರೋ ನೋಡ್ದು ಕಾಸ್ಟ್ಯೂಮ್ ಚೇಂಜ್ ಮಾಡಿಸಿ ಸ್ವಲ್ಪ ರೆಸ್ಟ್ ಮಾಡಿದ್ವಿ. ಶೂಟಿಂಗ್ ಒಳ್ಳೆ ಪೋಸ್ ಕೊಡ ಅಂದ್ರೆ ಗಿಂಬಲ್ ಹಿಡ್ಕೊಂಡ್ ಇದು ಮಾಡಕತ್ತಾರ ನೋಡ್ರಿ ಇವ್ರು. ಮೇಡಮ ಮೇಡಮರ ಅದು 12,000 ರೂಪಾಯ್ದ. ನಾವು ಸುಮಾರು ಹೊತ್ತು ನೋಡಿದ್ವಿ, ಆದ್ರೂ ಬೆಳಕು ಮಾತ್ರ ಭಾಳ ಪ್ರಾಬ್ಲಮ್ ಮಾಡಕತ್ತು. ಇನ್ನೊಂದ್ಸಲ ಬಂದು ಇಲ್ಲೇ ಶೂಟ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಈ ಲೊಕೇಶನ್ ಒಳಗ ಇವತ್ತೊಂದು ಲಾಸ್ಟ್ ಇದೊಂದು ಸೀನ್ ಮಾಡ್ಕೊಂಡು ಹೋಗೋಣ ಅಂತೇಳಿ ಗಿಡದಿಂದ ಸಫರೆ ಸೀನ್ ಇತ್ತು, ಅದೊಂದು ಶೂಟ್ ಮಾಡ್ಕೊಂಡ್ವಿ. ಈ ಸೀನು ನಮ್ಗೇನು ಒಂದೇ ಟೇಕಿಗೆ ಆಗ್ಲಿಲ್ಲ. ನಮ್ಮ ಹೀರೋನವರು ಭಾಳ ಹೈಟ್ ಇದ್ರಲ್ಲ, ಅದಕ್ಕೆ 7-8 ಟೇಕ್ ಆದ್ವು. ಅಂತೂ ಇಂತೂ ಗುದ್ದಾಡಿ ಒದ್ದಾಡಿ ಒಂದು ಒಳ್ಳೆ ಶಾರ್ಟ್ ಸಿಕ್ತ. ಆ ಶಾರ್ಟ್ ತಕೊಂಡು ಲೊಕೇಶನ್ ಚೇಂಜ್ ಮಾಡಿದ್ವಿ. ನೀವಿಲ್ಲಿ ಅನ್ಬೋದು, ಹಳ್ಳಿ ಹುಡುಗಿದ್ದಕ್ಕಿ ಸಡನ್ ಆಗಿ ಕಾಲೇಜಿಗೆ ಹೆಂಗ ಪ್ಯಾಟರ್ನ್ ಹುಡುಗಿ ಆದಂಗ ಆಗ್ಬಿಟ್ಟಾಳಲ್ಲ ಅಂತ ಅನ್ಬೋದು. ಆ ಹಾಡಿನಾಗ ಒಂದು ಸಾಲು ಅವ ಕನಸು ಕಾಣ್ತಾ ಇರ್ತಾನ, ನನ್ನ ಹುಡುಗಿನೂ ಕಾಲೇಜಿಗೆ ಹೋಗ್ತಾ ಇದ್ರ, ಅವಳ ಗೆಳತಿ ಜೊತೆ ಕಾಲೇಜಿಗೆ ಹೋಗ್ತಾ ಇದ್ರೆ ಹೆಂಗಿರ್ತಿತ್ತು ಅಂತ ಹೇಳಿ ಕನಸು ಕಾಣ್ತಾ ಇರ್ತಾನ. ಆ ಸೀನ್ ಬೇಕಾಗಿತ್ತು. ಆ ಸೀನಿಗೆ ಪರ್ಫೆಕ್ಟ್ ಆಗಿ ಅಲ್ಲೇ ಮ್ಯಾಚ್ ಆಯ್ತು. ಆ ಕ್ರಾಸ್ ಇತ್ತು, ಎಲ್ಲ ಇತ್ತು. ಅದಕ್ಕೆ ಕಾಸ್ಟ್ಯೂಮ್ ಎಲ್ಲ ಚೇಂಜ್ ಮಾಡಿಸಿ ಅಲ್ಲೊಂದು ಶಾರ್ಟ್ ತೆಗೆದ್ವಿ. ಈ ಲೊಕೇಶನ್ ನಾಗೆಲ್ಲ ಶಾರ್ಟ್ ಮುಗಿದು ಶಾರ್ಟ್ ತಗೊಂಡು ನಾವು ಗುಡ್ಡಕ್ಕೆ ಹೋಗ್ಬೇಕಾಗಿತ್ತು. ಗುಡ್ಡಕ್ಕೆ ಹೋದ್ವಿ. ಗುಡ್ಡದಾಗ ಏನೋ ಭಾಳ ಸೀನ್ ಇದ್ದಿದ್ದಿಲ್ಲ ನಮ್ಗ. ಆಗಲ್ಲೇ ತೆಗ್ದಿದ್ವಲ್ಲ BGM ಇಂದ, ಅದ ಕಂಟಿನ್ಯೂಟಿ ಶಾರ್ಟ್ ಇತ್ತ. ಅದಕ್ಕೆ ಮ್ಯಾಚ್ ಆಗಂತ ಒಂದು ಸೀನ್ ಇತ್ತ. ಆ ಸೀನನ್ನ ಇಲ್ಲೇ ಡ್ರೋನ್ ಶಾಟ್ ತಗೋಬೇಕಂತ ಹೇಳಿ ಈ ಗುಡ್ಡಕ್ಕೆ ಬಂದಿದ್ವಿ. ಈ ಗುಡ್ಡಕ್ಕೆ ಬಂದಾಗ ಆಗ್ಲೇ 5 ಗಂಟೆ ಆಗಿ ಹೋಗಿತ್ತು. ಕಾಸ್ಟ್ಯೂಮ್ ಗಿಸ್ಟ್ಯೂಮ್ ಎಲ್ಲ ಚೇಂಜ್ ಮಾಡಿಸಿ ಶಾರ್ಟ್ ಗೀಟ್ ಎಲ್ಲ ತೆಗೆದ್ರಾಗಂತಂದ್ರೆ 5:30-6 ಗಂಟೆ ಆಗೇ ಬಿಡ್ತು. ಇಲ್ಲಿಂದ ಇದೊಂದು ಸೀನ್ ಮುಗಿಸ್ಕೊಂಡು ಪ್ಯಾಕಪ್ ಮಾಡ್ಕೊಂಡು ಎಲ್ಲರೂ ಮನೆಗೆ ಹೋದ್ವಿ. ನೆಕ್ಸ್ಟ್ ಡೇ ಮಾಡೋಣ ಅಂತಂದ. 12 hours later. ನೆಕ್ಸ್ಟ್ ಡೇ ಫಸ್ಟ್ ಸೀನ ನಮ್ಗೆ ಕಾಲೇಜಿಗೆ ಹೋಗೋಂಥ ಸೀನ್ ಆಗಿತ್ತು. ಯಾಕಂತಂದ್ರೆ ಕಾಲೇಜ್ ಮಕ್ಕಳೆಲ್ಲ ಅಷ್ಟೊತ್ತಿಗೆ ಹೋಗ್ತಾ ಇರ್ತಾರಲ್ಲ ಕಾಲೇಜಿಗೆ, ಹಾಗಾಗಿ ಕಾಲೇಜ್ ಸೀನ್ ಮಾಡಾಕತ್ತಿದ್ವಿ. ಈ ಸೀನ್ ಒಳಗ ಹುಡುಗ ಹುಡುಗಿಗೋಸ್ಕರ ಬಂದು ಕಾಯ್ತಾ ಇರ್ತಾನ. ಹುಡುಗಿಗೆ ಅಕ್ಕಪಕ್ಕ ಜನ ಇರೋದ್ ನೋಡಿ ಒಂದ್ ಸ್ವಲ್ಪ ಮುಜುಗರ ಆಗ್ತಾ ಇರ್ತೈತಿ. ಆದ್ರೂ ಹುಡುಗ ಬಿಡೋದೇ ಇಲ್ಲ, ಏನೇನೋ ಸನ್ನಿ ಮಾಡಿ ಕಡೆಗೂ ಅವಳನ್ನ ಕುಂದ್ರಿಸ್ಕೊಂಡ್ ಹೋಗೇ ಬಿಡ್ತಾನ ಅನ್ನೋ ಒಂದು ಸೀನ್ ಐತಿ. ಈ ಹಾಡೊಳಗ ನಿಮ್ಗ ಒಂದಲ್ಲ ಎರಡಲ್ಲ ಮೂರು ಟ್ವಿಸ್ಟ್ ಸಿಗ್ತಾವ. ಆ ಟ್ವಿಸ್ಟ್ ಏನಪ್ಪಾ ಅಂತ ಗೊತ್ತಾಗ್ಬೇಕಂತಂದ್ರ ನೀವು ಸುಭಾಷ್ ಮಂಟ್ಗಣಿ ಜನಪದ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೇಕು. ಸಬ್ಸ್ಕ್ರೈಬ್ ಆಗೋದಷ್ಟೇ ಅಲ್ಲ, ಬೆಲ್ ಐಕನ್ನು ಕ್ಲಿಕ್ ಮಾಡಿ ಇಟ್ಕೊಳ್ರಿ. ಯಾಕಂತಂದ್ರೆ ನಾವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ. ಹಂಗ ಆಲ್ರೌಂಡ್ ಕಲಾವಿದ MRT ಅನ್ನೋ ಯೂಟ್ಯೂಬ್ ಚಾನಲ್ಗೂ ಸಬ್ಸ್ಕ್ರೈಬ್ ಆಗ್ರಿ. ಅವಾಗ ನಿಮ್ಗೆ ಇಂಥ ಮನೋರಂಜಿತವಾದ ಅಪ್ಡೇಟ್ಸ್ಗಳನ್ನ ಕೊಡ್ತಾನೆ ಇರ್ತವೆ. ಆದಷ್ಟು ಬೇಗ ಈ ಹಾಡನ್ನ ನಿಮ್ಮ ಮುಂದೆ ತರಂತ ಪ್ರಯತ್ನ ಮಾಡ್ತೇವೆ. ಇಲ್ಲಿ ಕ್ರಾಸ್ನಲ್ಲಾಗ್ಲಿ, ಹೊಲ ಗದ್ದೆಗಳಲ್ಲಾಗ್ಲಿ, ಊರಾಗಾಗ್ಲಿ, ದೇವಸ್ಥಾನದಾಗಲಿ ಜನ ಎಲ್ಲ ನಮಗ್ ಬಾಳ ಸಪೋರ್ಟ್ ಮಾಡಿದ್ರು. ಹಂಗ ಕ್ರಾಸ್ನಾಗಂತೂ ಕಾಲೇಜ್ ಸೀನ್ ಮುಗ್ದ ಹೊತ್ತು. ಇಲ್ಲಿ ಮುಗಿಸ್ಕೊಂಡು ಬೇರೆ ಲೊಕೇಶನ್ ಹೋಗೋಣ ಅಂತ ಪ್ಲಾನ್ ಹಾಕಿದ್ವಿ. ಇಲ್ಲೇ ಹುಡುಗ ಹುಡುಗಿ ಮೇಲೆ ಗಿಡದಿಂದ ಹೂವ ಸುರ್ಸಂತ ಒಂದು ಸೀನ್ ಇತ್ತ. ಅದಕ್ಕ ಈ ಗಿಡ ಸೆಲೆಕ್ಟ್ ಮಾಡಿದ್ವಿ ನಾವು. ಹೂವ ಸುರ್ಸೋದು ಅಂತಾರು, ಬರೇ ಗಿಡ ಅಳಗಾಡಸಕತ್ತಾರು ಅಂತ ಅನ್ಬೋದು ನೀವು. ಹೂ ತುಂಬಿದ ಗಿಡ ಎಲ್ಲಿ ಸಿಗ್ಲಿಲ್ಲ, ಎಡಿಟಿಂಗ್ ನಾಗರ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿ ಇದೇ ಗಿಡದಾಗ ಶೂಟ್ ಮಾಡ್ಬಿಟ್ವಿ. 2ನೇ ದಿವಸ ಮಧ್ಯಾಹ್ನ ಅಷ್ಟೊತ್ತಿಗೆ ನಮ್ದು ಮುಕ್ಕಾಲ್ ಶೂಟ್ ಮುಗ್ದಿತ್ತು. ಇನ್ನು
ಲಾಸ್ಟ್ ಒಂದು BGM ಮತ್ತು ಒಂದು ಪಲ್ಲವಿ ಉಳಿದಿತ್ತು. ಅದನ್ನ ಈ ಹೊಲದಾಗ ಶೂಟ್ ಮಾಡೋಣ ಅಂತೇಳಿ ಈ ಹೊಲಕ್ಕೆ ಬಂದ್ವಿ. ಈ ಹೊಲದಾಗ ಡ್ರೋನ್ ಶಾಟ್ ಆಗಲಿ ಕ್ಯಾಮ್ರಾ ಶಾಟ್ ಆಗಲಿ ಮಸ್ತ್ ಬಂದಾವ. ಆದಷ್ಟು ಬೇಗ ಈ ಮಸ್ತ್ ವಿಡಿಯೋನ ಮಸ್ತ್ ಸಾಂಗ್ ನಿಮ್ ಮುಂದೆ ಇಡಕ ಪ್ರಯತ್ನ ಮಾಡ್ತೇವೆ. ನಿಮ್ಮನ್ನ ಮನರಂಜಿಸೋ ಉದ್ದೇಶನ ನಮ್ಮ ಗುರಿ. ಮತ್ತ ನೀವು ನಮ್ಗ ಇದೇ ತರ ಸಪೋರ್ಟ್ ಮಾಡ್ತಾ ಇರ್ರಿ. ನಾವು ನಿಮ್ಗ ಯಾವತ್ತೂ ಚಿರಋಣಿಯಾಗಿರ್ತೇವೆ ಮತ್ತ ನಿಮ್ಮನ್ನ ಹೆಚ್ಚಾನೆಚ್ಚು ಮನರಂಜಿಸ್ತಾನೆ ಇರ್ತೇವೆ. ಇಲ್ಲಿಗೆ ನಮ್ಮ ಜನಪದ ಹಾಡಿನ ಎಲ್ಲಾ ಶೂಟಿಂಗ್ ಮುಗೀತು. ನಾವು ಅನ್ಕೊಂಡಿದ್ದಕ್ಕಿಂತ ಅರ್ಧ ದಿನ ಬೇಗನ ಶೂಟಿಂಗ್ ಮುಗೀತು ನಮ್ದು. ಇಲ್ಲಿಂದ ಪ್ಯಾಕಪ್ ಮಾಡ್ಕೊಂಡು ಇವತ್ತು ನಾವು ಎಷ್ಟೊತ್ತಿದ್ರು ನಮ್ಮ ಊರಿಗೆ ಹೋಗ್ಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡು ನಾವು ಟೈಮ್ ವೇಸ್ಟ್ ಮಾಡ್ಲೇ ಇಲ್ಲ. ಮನೆಗೆ ಹೋಗಿ ಒಂದ್ ಕಪ್ ಟೀ ಕುಡಿದರ ರೈಲ್ವೆ ಸ್ಟೇಷನ್ಗೆ ಬಂದಬಿಟ್ವಿ. ಟೈಮ್ 7:20 ಆಗೈತಿ. 7:20ಕ್ಕ ನಮ್ದು ಜಾನಪದ ಸಾಂಗ್ ಯಾವ್ದ್ರಿ, ಕೆಂಪನ ಗಲ್ಲದ ಹುಡುಗಿ ಗಲ್ಲದ ಮೇಲೆ ಚುಕ್ಕಿ ಇಟ್ಟಾಳ ಅನ್ನೋ ಜನಪದ ಸಾಂಗ್ ಶೂಟಿಂಗ್ ಮಾಡಿದ್ವಿ. ಇಷ್ಟೊತ್ತು ಒಂದೂವರೆ ದಿನ ಶೂಟಿಂಗ್ ಆತ. ಶೂಟಿಂಗ್ ಎಲ್ಲ ಮುಗಿಸ್ಕೊಂಡು ಈಗ ನಾವು ನಮ್ಮೂರಿಗೆ ಹೊಂಟೇವಿ. ಜನಪದ ಸಾಂಗಿನ ಹೀರೋ ಕಥಾನಾಯಕನಾಗಿ ನಮ್ಮ ಬಾವರ ಆಕ್ಟ್ ಮಾಡ್ಯಾರ. ಬಾವರ, ನಿಮ್ದ ಅನಿಸಿಕೆ ಏನ್ರಿ? ಇಲ್ರಿ, ನನಗೆ ಭಾಳ ತುಂಬಾ ಇಷ್ಟ ಆಯ್ತು. ನನಗೆ ನೀವು ಕ್ಯಾಮ್ರಾ ಎಲ್ಲ ಯೂಸ್ ಮಾಡಿದ್ದು ಅವನ್ನೆಲ್ಲ ಶೂಟು ಅಲ್ಲೆಲ್ಲೇ ಪ್ಲೇಸ್ಗಳನ್ನ ತೆಗೆದುಕೊಂಡು ಭಾಳ ಚೆನ್ನಾಗಿದೆ. ನಮ್ಗೆ ಲೊಕೇಶನ್ ಬಂದ್ಬಿಟ್ಟು ಭಾಳ ತುಂಬಾ ಚೆನ್ನಾಗಿ ಟೈಮ್ ಸರಿಯಾಗಿ ಸಿಕ್ಕುರಿ. ನಾವು ಶೂಟಿಂಗ್ ಮಾಡ್ಬೇಕಂತಂದ್ರ ಇದು ಯಾವ್ರು, ಹರಪನಹಳ್ಳಿ ಕೊಟ್ಟೂರು ತಾಲೂಕು ಹರಾಳು ಅಂತ ಊರು. ಇಲ್ಲೇ ಸುತ್ತಮುತ್ತ ಹಳ್ಳಿಯಾಗ ಸುಮಾರಷ್ಟು ಲೊಕೇಶನ್ ಗಳದಾವ. ಚೆನ್ನಾಗಿರೋ ಲೊಕೇಶನ್ ಅದಾವ. ಯಾವ್ದದು ಬಹದ್ದೂರ್ ಪಿಕ್ಚರ್ನಾಗ ಇಲ್ಲಿ ಮಣ್ಣಾಗೂ ಕರೆಂಟ್ ಐತಿ ಅಂತಾರಲ್ಲ, ಆ ತರ ಫ್ಯಾನ್ ಗಳೆಲ್ಲ ಅದಾವ. ಬರ್ರಿ, ಒಳ್ಳೊಳ್ಳೆ ಸೀನ್ ಗಳು ಸಿಗ್ತಾವ. ಎಡಿಟ್ ಮಾಡಾಕಾದ್ರೂ ಮಸ್ತ್ ಸಿಗ್ತಾವ. ಬಂದು ನೋಡ್ರಿ, ಒಂದ್ಸಲ ನೋಡ್ರಿ. ಅದ್ರಾಗ ನೀವು ನೋಡಿದ ಲೊಕೇಶನ್ ತುಂಬಾ ಚೆನ್ನಾಗಿದ್ದು ಮಾಡಿದ್ವಿ. ಬ್ಯೂಟಿಫುಲ್ ಆಗಿ ಬರ್ತೈತಿ. ನಾವು ಹೋಗೋ ಟ್ರೈನ್ ಬಂತ, ಬರ್ತೇವೆ. ಟ್ರೈನ್ ತೋರಿಸ್ರಿ, ಗಾಡಿ ಬಂತು ನೋಡ್ರಿ. ಈಗ ನಾವು ಗಾಡಿ ಹತ್ಬೇಕು. ಇವರು ಮೂರ್ತಿ ಅಂತ ನಮ್ಗೆ ಹೆಲ್ಪ್ ಆಗಿದ್ದು. ಇಲ್ಲಿ ಹರಾಳು ಒಳಗ 3 ದಿನ ಅವ್ರ ಮನ್ಯಾಗ ಇದ್ವಿ. 3 ದಿನ ಅಲ್ಲ, 2 ದಿನ ಅವ್ರ ಮನ್ಯಾಗ ಇದ್ವಿ. ಅಲ್ಲಿ ಬಾಳ ಹೆಲ್ಪ್ ಮಾಡಿದ್ರ. ಟ್ರೈನ್ ಬಂತ್ರಿ ನಮ್ದು. 2 ದಿನ ಅವ್ರ ಮನ್ಯಾಗ ಇದ್ವಿ. ಥ್ಯಾಂಕ್ಸ್ ರೀ, ಬಾಳ ಹೆಲ್ಪ್ ಆಯ್ತು ನಿಮ್ಮಿಂದ. ಮತ್ತೊಂದ್ಸಲ ಇನ್ನೊಂದು ನೆಕ್ಸ್ಟ್ ವಿಡಿಯೋ ಶೂಟಿಂಗ್ ನಾಗ ಸಿಗೋಣ. ಏನಾರ ಹಂಗೇನಾರ ಶೂಟಿಂಗ್ ಇದ್ರೆ ನಮ್ಗೆ ಹೇಳಿ, ಮಾಡೋಣ. ನಿಮ್ಗೂ ಶಾರ್ಟ್ ಮೂವಿ ಎಲ್ಲ ಮಾಡ್ಕೊಡೋಣ. ಓಕೆ, ಬಾಯ್. ಬರ್ತಾವ್ರಿ. ಹಿಂಗಿತ್ತು ನಮ್ಮ ಜನಪದ ಹಾಡಿನ ಪಯಣ. ಮತ್ತೊಂದು ವಿಡಿಯೋದಾಗ ಸಿಗೋಣ. ಎಲ್ಲರಿಗೂ ನಮಸ್ಕಾರ.